ನಿನಗೊಂದು ಗುಡ್ ನ್ಯೂಸ್. ಏನದು ಸೂರಜ್? ನಮ್ಮ ಅಪ್ಪ ಅಮ್ಮ ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಓಹ್ ರಿಯಲಿ? ಎಸ್. ಆದರೆ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ. ನಮ್ಮಿಬ್ಬರ ಮದುವೆ ಆಗಬೇಕಾದ್ರೆ ಅವರಿಗೆ ವರದಕ್ಷಿಣೆ ರೂಪದಲ್ಲಿ 40 ತೊಲೆ ಬಂಗಾರ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀವೇನು ಹೇಳಿದ್ರಿ? ನಾನು ಹೇಳಿದೆ 40 ತೊಲೆ ಯಾಕೆ, 40 kgನೇ ಕೊಡ್ತಾರೆ ಅಂದೆ. 40 kgನ? ಅದು ನಾವು? ನನ್ನನ್ನು ತಮಾಷೆ ಮಾಡ್ತಾ ಇದ್ದೀರಾ ಸೂರಜ್? ಒಪ್ಪತ್ತು ಕೂಳಿಗೂ ಪರದಾಡೋ ಸ್ಥಿತಿಯಲ್ಲಿರೋ ನಾವು ನಿಮಗೆ 40 kg ಬಂಗಾರನ ಹೇಗೆ ಕೊಡಲು ಸಾಧ್ಯ? ಯಾಕೆ, ಈ ನನ್ನ ಮುದ್ದಿನ ಬಂಗಾರನ ತೂಗಿದ್ರೆ 40 kg ಆಗೋದಿಲ್ವೇ? ಇಂಥ ಪರಿಶುದ್ಧವಾದ ಚಿನ್ನವೇ ನನ್ನ ಬಳಿ ಇರುವಾಗ ಆ ಚಿನ್ನ ಯಾರಿಗೆ ಬೇಕು? ನೋಡು, ನಾಳೆನೆ ನಮ್ಮ ಅಪ್ಪ ಅಮ್ಮ ನಿಮ್ಮನೆಗೆ ಮದುವೆ ಮಾತುಕತೆ ನಡೆಸಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಥ್ಯಾಂಕ್ ಗಾಡ್. ಅವ್ರು ಎಲ್ಲಿ ನಿರಾಕರಿಸ್ಬಿಡ್ತಾರೋ ಅಂತ ನಾನು ಹೆದರಿದ್ದೆ. ಆದರೆ ಅದೇನೋ ನಿಜ ಸೂರಜ್. ಆದರೆ ನಮ್ಮಣ್ಣ? ಆ ಯೋಚನೆ ಬಿಟ್ಟು ಬಿಡು. ನಮ್ಮ ಡ್ಯಾಡಿ ರಿಟೈರ್ಡ್ ಲಾಯರ್ ಅಂದಮೇಲೆ ಅವರು ನಿಮ್ಮ ಅಣ್ಣನನ್ನು ಒಪ್ಪಿಸಿ ನಮ್ಮಿಬ್ಬರ ಈ ಲವ್ ಕೇಸ್ನ ಸಕ್ಸಸ್ ಮಾಡೇ ಮಾಡ್ತಾರೆ. ಸೊ ಆ ತಲೆ ಬಿಸಿ ಎಲ್ಲ ನಮಗೆ ಬೇಕಿಲ್ಲ. ಸದ್ಯ ಒಂದೇ ಒಂದು ಬಿಸಿ ಬಿಸಿ ತನನಂ 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 ಎನ್ನಲು ಮನಸ್ಸು ನೀನೇ ಕಾರಣ. ಮನಸ್ಸು ನುಡಿದ ಮಾತೆ ಎದೆಗೆ ಮದುವೆ ತೋರಣ. ಉಸಿರೇ ಮೇಳ ಹಾಡೇ ಮಂತ್ರ, ಆಕಾಶ ಭೂಮಿ ಎಲ್ಲ ಚಪ್ಪರ. ಮನಸ್ಸು ನುಡಿದ ಮಾತೆ ಎದೆಗೆ ಮದುವೆ ತೋರಣ. ಬಟ್ಟೆ ಮಗನೇ, ನನ್ನ ತಂಗಿ ಜೊತೆ ಪ್ರೀತಿ ಪ್ರೇಮ ಮಾಡ್ತಾ ಇದ್ದೇನೆ ಮಗನೇ. ಎಲ್ಲ ಸಲ್ಲದ ಆಸೆ ತೋರಿಸಿ ಅವಳ ಬಾಳನ ಮಣ್ಣು ಮಾಡ್ಬೇಕಂತಿದ್ದೀನ. ಅವ್ರಂತವ್ರಣ್ಣನ ಬಿಟ್ಬಿಡು. ನೀನು ಸುಮ್ಮನಿರು ಸೌಮ್ಯ. ಇಂಥವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಪ್ರೀತಿ ಪ್ರೇಮದ ನೆಪದಲ್ಲಿ ಮುಗ್ಧ ಹೆಣ್ಣು ಮಕ್ಕಳನ್ನು ಕಡಿಸಿ ಅವರ ವರದಕ್ಷಿಣೆ ನೆಪದಲ್ಲಿ ಅವರನ್ನು ಕೈ ಹಿಡೋ ಕಾಮುಕರಿಯವರು, ತಾಳಿ ಕಟ್ಲಿಕ್ಕೂ ಕೂಲಿ ಕೇಳೋ ಬಿಕಾರಿಗಳಿವರು. ಇಂಥವ್ರನ್ನ ಬಿಡಬಾರ್ದಮ್ಮ, ಬಿಡಬಾರ್ದು. ಇಲ್ಲಣ್ಣ, ಅವ್ರಂತವ್ರಲ್ಲಣ್ಣ. ಸೂರಜ್ ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾರಣ್ಣ. ವರದಕ್ಷಿಣೆ ವರೋಪಚಾರ ಏನೂ ಇಲ್ಲದೆ ನನ್ನನ್ನು ಮದುವೆ ಆಗಲು ಸಿದ್ಧರಾಗಿರೋ ಪುಣ್ಯಾತ್ಮರಣ್ಣ ಅವರು. ಪುಣ್ಯಾತ್ಮರು? ನಿನ್ನ ಅಕ್ಕನು ಇದೇ ತರನೇ ಹೇಳ್ತಾ ಇದ್ಲು. ಅವರು ವರದಕ್ಷಿಣೆ ವಿರೋಧಿಗಳು, ಪುಣ್ಯಾತ್ಮರು, ಒಳ್ಳೆಯವರು ಅಂತಾನೆ ಹೇಳ್ತಿದ್ಲು. ಮುಂದೇನಾಯ್ತು? ಆ ಪುಣ್ಯಾತ್ಮನನ್ನೇ ಮದುವೆನೂ ಆದ್ಲು. ವರದಕ್ಷಿಣೆ ಹಣಕ್ಕೋಸ್ಕರ ಅವಳನ್ನ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದು ನಿನಗೆ ನೆನಪಿಲ್ಲನಾ? ಮರೆತಿಲ್ಲಣ್ಣ, ಚೆನ್ನಾಗಿ ನೆನಪಿದೆ. ಆದರೆ ಅವರೊಬ್ಬರು ಅಂತವರು ಅಂತ ನಾವು ಎಲ್ಲರನ್ನ ಅದೇ ರೀತಿ ತಿಳಿಯುವುದು ಸರಿಯೇನಣ್ಣ? ಪತಂಗಕ್ಕೆ ದೀಪ ಒಳ್ಳೆದಾಗೆ ಕಾಣುತ್ತೆ, ಸುಂದರವಾಗೇ ಕಾಣುತ್ತೆ. ಅದಕ್ಕೆ ಅದರಿಂದ ಆಕರ್ಷಿತವಾಗಿ ರೆಕ್ಕೆ ಪುಕ್ಕ ಸುಟ್ಟಿಕೊಂಡು ಸಾಯುತ್ತೆ. ದೂರದಿಂದ ನೋಡಿದ್ರೆ ಎಲ್ಲರೂ ಒಳ್ಳೆ ತರನೇ ಕಾಣ್ತಾರೆ. ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅವರ ನಿಜ ರೂಪ. ನನ್ನ ಒಬ್ಬಳು ತಂಗಿಯನ್ನ ಇಂತಹ ರಾಕ್ಷಸನ ಕೈಗೆ ಕೊಟ್ಟು ನಾನು ಶಾಶ್ವತವಾಗಿ ಅವಳನ್ನು ಕಳೆದುಕೊಂಡೆ. ಈಗ ನಿನ್ನನ್ನು ಕಳೆದುಕೊಳ್ಳಿಕ್ಕೆ ನಾನು ಸಿದ್ಧನಿಲ್ಲಮ್ಮ, ನಾನು ಸಿದ್ಧನಿಲ್ಲ. ಮಿಸ್ಟರ್ ಹೇಮಂತ್, ಈಗ ನೀನಿರೋ ಸ್ಥಿತಿಯಲ್ಲಿ ನಿನ್ನ ಬಾಯಿಂದ ಇಂಥ ಮಾತು ಬರೋದು ಸಹಜ. ಆದರೆ ಮುಳ್ಳಿದ ಕಡೆ ಹೂ ಇರುವುದು ಎಷ್ಟು ಸತ್ಯವೋ ಹಾಗೆ ಈ ಕೆಟ್ಟವ್ರ ನಡುವೆ ಕೆಲವರು ಒಳ್ಳೆಯವರು ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನೋಡು, ನಾಳೆ ನೀನೇ ಮದುವೆ ಆದಾಗ ವರದಕ್ಷಿಣೆ ಸಲುವಾಗಿ
ಕಟ್ಕೊಂಡ ಹೆಂಡತಿಯನ್ನ ನೀನ್ ಸುಟ್ಟು ಹಾಕ್ತೀಯಾ? ಏ ನಾವು ಬಡವರಿರಬಹುದು, ಆದರೆ ನಿಮ್ಮಂತ ಹೃದಯಹೀನ ಕಟುಕರಂತೂ ಅಲ್ಲವೇ ಅಲ್ಲ. ಕರೆಕ್ಟ್. ಹಾಗೆ ನಿನ್ನಂತ ಅನೇಕ ಹೃದಯವಂತರು ಈ ಭೂಮಿ ಮೇಲೆ ಇದ್ದಾರೆ ಅನ್ನೋದನ್ನ ನೀನ್ ಮರಿಬಾರ್ದು ಹೇಮಂತ್. ಇರಬಹುದು, ಆದ್ರೆ ನೀನು ಅಂತ ಒಳ್ಳೆನಂತ ನಾವು ನಂಬುದು ಹೇಗೆ? ನಂಬಲೇಬೇಕು ಹೇಮಂತ್, ನೀನ್ ನಂಬಲೇಬೇಕು. ಈ ಪ್ರಪಂಚ ನಡೀತಾ ಇರುವುದೇ ನಂಬಿಕೆ ವಿಶ್ವಾಸಗಳ ಮೇಲೆ. ನೋಡು ಹೇಮಂತ್, ನಿನ್ನ ತಂಗಿ ಸಂಧ್ಯಾಳ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತು. ಒಬ್ಬ ರ್ಯಾಸ್ಕಲ್ ಅವಳನ್ನ ಮದುವೆ ಆದದ್ದು, ವರದಕ್ಷಿಣೆಗಾಗಿ ಪೀಡಿಸಿ ಸುಟ್ಟು ಹಾಕಿದ್ದು, ಕೊನೆಗೆ ನ್ಯಾಯಾಧೀಶರಿಗೆ ಲಂಚ ನೀಡಿ ನಿರಪರಾಧಿ ಅಂತ ಹೊರಬಂದಿದ್ದು ಎಲ್ಲ ಗೊತ್ತು. ಇದೆಲ್ಲ ನನಗೆ ಗೊತ್ತಾಯ್ತು ಅಂದ್ರೆ ಆ ನೀಚನಿಗೆ ಶಿಕ್ಷೆ ಆಗಬೇಕಂತ ಹೇಳಿ ನಿನ್ನ ತಂಗಿ ಕೇಸನ್ನ ಕೈಗೆತ್ತಿಕೊಂಡ ಲಾಯರ್ ಸುಬ್ರಹ್ಮಣ್ಯ ಅವರೇ ನನ್ನ ತಂದೆ. ಹಾಗೆ ಇಡೀ ಊರಿನ ಮಹಿಳೆಯರನ್ನ ಒಂದುಗೂಡಿಸಿ ಈ ಅನ್ಯಾಯದ ವಿರುದ್ಧ ಹೋರಾಟ ನಡೆಸಿದ ಮಹಿಳಾ ಸಮಾಜದ ಅಧ್ಯಕ್ಷೆ ಸುಭದ್ರಮ್ಮನವರೇ ನನ್ನ ತಾಯಿ. ಓ, ನೀವು ಲಾಯರ್ ಸುಬ್ರಹ್ಮಣ್ಯವರ ಪುತ್ರರೇ? ಹೌದು. ನಿನಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ನಮ್ಮ ಅಪ್ಪ ಅಮ್ಮ ತುಂಬಾ ಹೋರಾಟ ಮಾಡಿದ್ರು. ಯಾಕೆ ಗೊತ್ತಾ? ಅವರು ಸಹ ಈ ವರದಕ್ಷಿಣೆಯ ಕೆಟ್ಟ ವಿರೋಧಿಗಳು. ಆದ್ರೆ ಒಂದು ದುಃಖದ ವಿಷಯ ಏನಂದ್ರೆ ಅವರ ಈ ಹೋರಾಟಕ್ಕೆ ಫಲ ಸಿಗ್ಲಿಲ್ಲ. ಆ ನೀಚ ನ್ಯಾಯಾಧೀಶರಿಗೆ ಲಂಚ ನೀಡಿ ರಾಜಕಾರಣಿಗಳ ಪ್ರಭಾವದಿಂದ ನಿರಪರಾಧಿ ಅಂತ ಬಿಡುಗಡೆಯಾದ. ಈಗ ಹೇಳು ಹೇಮಂತ್, ಅಂತ ವರದಕ್ಷಿಣೆ ವಿರೋಧಿಗಳ ಮಗನಾದ ನಾನು ಕಟ್ಕೊಂಡ ಹೆಂಡತಿಯನ್ನ ಸುಟ್ಟು ಹಾಕ್ತೀನಂತ ನೀನ್ ನಂಬ್ತೀಯಾ? ಸೂರಜ್, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ. ನನ್ನ ತಂಗಿಗಾದ ಅನ್ಯಾಯದ ಬೆಂಕಿಯಲ್ಲಿ ಬೆಂದ ನಾನು ಸಿಟ್ಟಿನ ಬರದಲ್ಲಿ ನಿಮಗೆ ಮನಬಂದಂತೆ ಮಾತಾಡಿಬಿಟ್ಟೆ. ನಿನ್ನ ತಂದೆ ತಾಯಿಗಳು ನನ್ನ ಪಾಲಿನ ದೇವರುಗಳು. ಅಂಥವರ ಮಗನಾದ ನಿಮ್ಮ ಮನಸ್ಸನ್ನು ನೋಯಿಸಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸೋ ಸಾರಿ ಸೂರಜ್. ದಟ್ಸ್ ಆಲ್ ರೈಟ್ ಹೇಮಂತ್, ದಟ್ಸ್ ಆಲ್ ರೈಟ್. ಬೆಂಕಿಯಲ್ಲಿ ಕೈ ಹಾಕಿ ಸುಟ್ಕೊಂಡವನು ಪುನಃ ಬೆಂಕಿಯನ್ನು ನೋಡಿ ಹೆದರೋ ಹಾಗೆ ನಿನ್ನ ತಂಗಿ ಸಂಧ್ಯಾಳ ಬಾಳಿನಲ್ಲಾದ ದುರಂತ ಪುನಃ ಈ ಸೌಮ್ಯಳ ಬಾಳಿನಲ್ಲಿ ಆಗದಿರಲಿ ಅನ್ನೋ ಉದ್ದೇಶದಿಂದ ನೀನು ಈ ರೀತಿ ಮಾತನಾಡಿದ್ಯಾ. ಇರ್ಲಿ, ಆದದ್ದು ಆಗೋಯ್ತು. ನೋಡು, ನಾಳೆನೇ ನಮ್ಮ ಅಪ್ಪ ಅಮ್ಮ ನಿಮ್ಮನೆಗೆ ಮದುವೆ ಮಾತುಕತೆ ನಡೆಸಲಿಕ್ಕೆ ಬರೋರಿದ್ದಾರೆ. ಹಾಗೆ ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಈ ಮದುವೆ ಶಾಸ್ತ್ರನ ಮುಗಿಸಿಬಿಡೋಣ. ಆದ್ರೆ ಸೂರಜ್, ಗೊತ್ತಾಯ್ತು, ಮದುವೆ ಖರ್ಚು ತಾನೆ, ಅದೆಲ್ಲ ನಾವೇ ನೋಡ್ಕೊಳ್ತೇವೆ. ಈ ನಿಮ್ಮ ಋಣನ ಹ್ಯಾಕ್ ತೀರ್ಸ್ಲಿ ಅಂತಾನ ಈ ನಿನ್ನ ಮುದ್ದಿನ ತಂಗಿನ ದಾರೆ ಎರೆದು ಕೊಟ್ಟು ಬಿಡು, ಎಲ್ಲ ಋಣಾನು ತೀರೋ ಹೋಗುತ್ತೆ. ಹಾಗೆ ಋಣಾನು ಬಂದಾನು ಶುರು ಆಗುತ್ತೆ. ಸರಿ, ನಾನಿನ್ ಬರ್ತೀನಿ ಸೌಮ್ಯ, ಬಾಯ್. ತಂಗಿ, ಈ ಕಾಮುಕರೇ ತುಂಬಿರೋ ಈ ಪ್ರಪಂಚದಲ್ಲಿ ಹೆಣ್ಣನ್ನ ಹೊತ್ತು ಹೆತ್ತು ಸಾಕಿ ಸಲಿ ಅವರನ್ನು ದೊಡ್ಡವರನ್ನ ಮಾಡಿ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಒಬ್ಬಳು ತಂಗಿಯ ಅಂತಹ ಪರಿಸ್ಥಿತಿ ಆಗಿರ್ದೆ. ಈಗ ನಿನ್ನ ಬಾಳಾದ್ರೂ ಒಳ್ಳೇದಾದ್ರೆ ಆ ದೇವರಿಗೆ ಕೋಟಿ ನಮಸ್ಕಾರ ಆಗ್ತೀನಮ್ಮ, ಕೋಟಿ ನಮಸ್ಕಾರ ಆಗ್ತೀನಿ. ಅಣ್ಣ, ಎಲ್ಲದೂ ಒಳ್ಳೇದೇ ಆಗತ್ತಣ್ಣ. ನಡೆಯೋಣ, ಹೋಗೋಣ.